ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಪ್ರಕರಣದಲ್ಲಿ ಆ ಕೋರ್ಟ್ ಕಲಾಪಗಳನ್ನು ನೋಡಿದ್ರೆ ಹೈಡ್ರಾಮನ ಅಂತ ಅನ್ಸ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹಾಸಿಗೆ ದಿಂಬಿಗೆ ಅರ್ಜಿ ಹಾಕಿದವರು ಅವರು. ನೋಡಿ, ಅಲ್ಲಿ ಏನೇನೋ ಆಗುತ್ತೆ. ಯು ವಾಸ್ ಎಂಜಾಯಿಂಗ್. ಬೇಲಲ್ಲಿ ಬಂದು ಬೆನ್ನು ನೋವು ಅಂದರು, ಒಂದು ಆಪರೇಷನ್ ಆಗಿಲ್ಲ. ಅದನ್ನ ಈ ಕ್ರೈಮು ಗ್ಲಾಮರ್ ಆದರೆ ಏನಾಗುತ್ತೆ, ಹಿಂಗಾಗುತ್ತೆ. ಅವತ್ತು ಕೋರ್ಟಲ್ಲಿ ಹೋದ್ರೆ ಏನು ಎಲ್ಲ ಕೋರ್ಟ್ ಜಾಮ್ ಪ್ಯಾಕ್. ಏನದು ಆಕಾಶದಿಂದ ಬಂದ್ಬಿಟ್ಟಿದ್ದಾರೆ ಇದ್ರೆ ಕ್ರೈಮು ಗ್ಲಾಮರು ಕ್ರೈಮ್ ಆಯಿತು. ಸಮ್ಟೈಮ್ಸ್ ಕ್ರೈಮ್ ಗ್ಲಾಮರ್ ಆಗುತ್ತೆ, ಸಮ್ಟೈಮ್ಸ್ ಗ್ಲಾಮರು ಕ್ರೈಮ್ ಆಗುತ್ತೆ. ಕ್ರೈಮು ಗ್ಲಾಮರ್ ಆದರೆ ಅಟ್ರಾಕ್ಷನ್ ಆಗುತ್ತೆ, ಎಲ್ಲರೂ ಹೋಗಿ ನೋಡ್ತಾರೆ. ಎಷ್ಟೋ ಕೊಲೆ ಪ್ರಕರಣಗಳಾಗುತ್ತೆ, ಇದು ಒಂದು ಆಗಿದೆ. ಏನು ಇದು, ಹೌ ಇಟ್ ಈಸ್ ಸಮಥಿಂಗ್ ಇಷ್ಟೊಂದು ಹೈಪ್ ಆಯ್ತು ಬಿಕಾಸ್ ಆಫ್ ಸೆಲೆಬ್ರಿಟಿ. ಕ್ರೈಮು ಗ್ಲಾಮರು ಕ್ರೈಮು. ಗ್ಲಾಮರ್ ಇಲ್ಲ ಅಂದರೆ ಕ್ರೈಮ್ ಹೇಗುತ್ತೆ, ಕ್ರೈಮು ಗ್ಲಾಮರ್ ಆದರೆ ಆಯಿತು. ಉಮೇಶ್ ರೆಡ್ಡಿ ಪಾಪ್ಯುಲರು, ಸ್ಯಾಡಿಸ್ಟು, ರೇಪಿಸ್ಟು ಪಾಪ್ಯುಲರ್ ಆಗ್ತಾರೆ. ರೇಣುಕಾಸ್ವಾಮಿ ಪಾಪ್ಯುಲರು. ರೈಟ್ ಸರ್. ಈ ಪವಿತ್ರ ಗೌಡ ಅವರ ಕೇಸಿಗೆ ಬರುವುದಾದರೆ ಬಹಳ ಮುಖ್ಯವಾಗಿ, ನಾನು ಸಿಂಗಲ್ ಪೇರೆಂಟ್, ನನ್ನ ಮಗಳು ಬೆಳೀತಾ ಇದ್ದಾಳೆ, ಆಕೆಯ ಆರೈಕೆ ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗುತ್ತೆ ಸರ್. ರೇಣುಕಾ ಸ್ವಾಮಿಯ ಮಗು ಅಥವಾ ಅವರ ವೈಫ್ ಏನು ಆ ಮಗುವಿನ ಪಾಲನೆ ಮಾಡ್ತಿದ್ದಾರೆ, ಹಸುಗೂಸನ್ನ ಪಾಲನೆ ಮಾಡ್ತಾ ಇದ್ದಾರೆ ಅವರು. ಆ ಪಾಲನೆ ಮಾಡುವಂಥ ಜವಾಬ್ದಾರಿ ಇದೆ. ಈಗ ರಿಯಲೈಸೇಷನ್ ಆಯ್ತಾ ಪವಿತ್ರ ಗೌಡಗೆ ಅನ್ನೋ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಾತಾಡ್ಬೋದು, ಹಂಗೂ ಮಾತಾಡ್ಬೋದು. ಅವಳು ಒಂದು ಹೆಣ್ಣು ಮಗಳು, ಗಂಡ ಇಲ್ಲ, ಇವಳು ಒಂದು ಹೆಣ್ಣು ಮಗಳು. ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳು ಏನಿದೆ, ಫೈನಲಿ ಸಿಂಗಲ್ ಪೇರೆಂಟು, ಸಿಂಗಲ್ ಡಾಟರು, ಇದೆಲ್ಲ ಬಂದು ಏನು ಕೆಲ್ಸಕ್ಕೆ ಬರೋದಿಲ್ಲ. ಕರೆಕ್ಟ್. ಮಿಟಿಗೇಟಿಂಗ್ ಸರ್ಕಮ್ಸ್ಟೆನ್ಸ್, ಅಗ್ರವೇಟಿಂಗ್ ಸರ್ಕಮ್ಸ್ಟೆನ್ಸ್. ಈಗ ಜಡ್ಜ್ಮೆಂಟ್ ಬಂದಾಗ ಕನ್ವಿಕ್ಷನ್ ಆದರೆ ಇದು ಎರಡೂ ಬರುತ್ತೆ. ಈಗ ಬೇಲಂದು ಬಂದರೆ ಮೊದಲು ವುಮೆನ್ ಇನ್ಫರ್ಮ್ ಅಂದಿದೆ, ಸಿಕ್ಕು ಮತ್ತು ಮಹಿಳೆಯರಿದ್ರೆ ಬೇಲಲ್ಲಿ ಸ್ವಲ್ಪ ಕನ್ಸಿಡರ್ ಮಾಡಬೇಕು ಅಂದಿತ್ತು. ಅದು ಮೇನ ಶಲ್ಲ ಅನ್ನೋದೆಲ್ಲ ಆಗಿ ಇಟ್ ಈಸ್ ನಾಟ್ ಶಲ್, ಇಟ್ ಮೇ ಬಿ ಅಂದಾಯ್ತು. ಅದು 1% ಡೇರ್ ಡೆವಲ್ ಕಿಲ್ಲರ್ಗೂ ಬೇಲ್ ಕೊಡೋಲ್ಲ. ಅವ್ರಿಗೆ ಬೇಲ್ ಕೊಟ್ಟರು ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಎಲ್ಲ ಕೇಸಲ್ಲಿನೂ ಸ್ಟೇಟ್ ಸುಪ್ರೀಂ ಕೋರ್ಟ್ ಹೋಗ್ತಾರಾ? ಈ ಕೇಸಲ್ಲಿ ಹೋಗಿದ್ದಾರೆ. ಎಷ್ಟು ಕೇಸಲ್ಲಿ ಎಲ್ಲ ಬಂದ್ಬಿಡ್ತಾರೆ ನೋಡಿಲ್ವಾ? ಸಾಕ್ಷಿಗಳು ನಾಶ ಆಗ್ತಾರೆ, ಇವರು ನಾಶ ಆಗ್ತಾರೆ. ಎಷ್ಟು ಕೊಲೆ ಕೇಸ್ಗಳು ಕೇಳೋರಿಲ್ಲ, ತನಿಖೆನೂ ಸರಿಯಾಗಿ ಮಾಡೋರಿಲ್ಲ. ಏನು ವಿನಾಯಕ್ ಬಾಲಿಗ ಅಂದು ಒಂದು ಮನುಷ್ಯನ್ನ ಕೊಲೆ ಮಾಡಿಬಿಟ್ರು, ಎಲ್ಲರಿಗೂ ಬೇಲ್ ಆಯಿತು. ಅದು ಯಾಕೆ ಸುಪ್ರೀಂ ಕೋರ್ಟ್ಗೆ ಸ್ಟೇಟ್ ಹೋಗಲಿಲ್ಲ? ಎಲ್ಲರೂ ಆ ಸ್ಟೇಲ್ ಆಗ್ತಾರೆ. ನಾನು ಪ್ರಾಸಿಕ್ಯೂಟರ್ ಆದರೆ ನನ್ನ ಮೇಲೇನು ಸ್ಟೇ ತಂದರು. ಏನಾಗುತ್ತೆ, ಯಾವುದೋ ಒಂದು ಹಿಂಗೆ ಮಾಡ್ತಾರೆ. ಸುಮಾರು ದುಡ್ಡಿರೋರು ಒಳಗಡೆ ಹೋಗ್ತಾರೆ, ಹೊರಗಡೆ ಬರ್ತಾರೆ.